ನಮಸ್ಕಾರ ರೈತ ಬಾಂಧವರೇ. ಇವತ್ತು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮೆದುರಿಗೆ ಬರ್ತಾ ಇದ್ದೇನೆ. ಏನಪ್ಪಾ ಅಂತ ಹೇಳಿದ್ರೆ, ಹೈನುಗಾರಿಕೆಯಲ್ಲಿ ಮತ್ತು ಕುರಿ ಸಾಕಾಣಿಕೆಯಲ್ಲಿ ಸಾಕಷ್ಟು ರೈತರು ಇವತ್ತು ಲಾಸ್ ಅನ್ನು ಅನುಭವಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ, ಪೌಷ್ಟಿಕಾಂಶದ ಕೊರತೆಗಳಿಂದ ಕುರಿಗಳು, ಮೇಕೆಗಳಾಗಿರ್ಬೋದು ಮತ್ತು ರಾಸುಗಳು ಅಂದ್ರೆ ಹಸುಗಳಾಗಿರ್ಬೋದು, ಇವುಗಳ ಬೆಳವಣಿಗೆ ಬಹಳ ಕುಂಠಿತ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ, ಸಾಕಷ್ಟು ಉತ್ತಮ ರೀತಿಯ ಫುಡ್ಗಳಾಗಲಿ ಅಥವಾ ಪೌಷ್ಟಿಕಾಂಶಯುತವಾದಂಥ ಪದಾರ್ಥಗಳ ಕೊರತೆಯಿಂದಾಗಿ ಹಾಲಿನ ಇಳುವರಿ ಮತ್ತು ಈ ಕುರಿ ಮೇಕೆಗಳ ಮಾಂಸಖಂಡಗಳ ಅಭಿವೃದ್ಧಿ ಕೂಡ ಆಗ್ತಾ ಇಲ್ಲ. ಸೊ ಅದನ್ನು ಹೋಗಲಾಡಿಸಲೆಂದೇ ಈ ಒಂದು ಫುಡ್ ಅನ್ನು ಸಂಶೋಧನೆ ಮಾಡಲಾಗಿದೆ. ಏನಂತ ಹೇಳಿದ್ರೆ, ಇದು ಶಿವಮೊಗ್ಗದಲ್ಲಿ ರೆಡಿ ಆಗ್ತಕ್ಕಂಥ ನಿಸರ್ಗ ಡೈರಿ ಫಾರ್ಮ್, ಪಂಜಾಬ್ ಮೂಲದ ನಿಸರ್ಗ ಡೈರಿ ಫಾರ್ಮ್ ಏನಿದೆ, ಈ ಡೈರಿ ಫಾರ್ಮಿನಿಂದ ಏನು ಇವಾಗ ಸಾಕಷ್ಟು ಆರ್ಡರ್ಗಳು ಬರ್ತಾ ಇದಾವೆ. ಯಾಕೆ ಬರ್ತಾ ಇದಾವೆ ಅಂದ್ರೆ, ಸುಮ್ಮನೆ ಏನೋ ಹೇಳೋದು, ಏನೋ ವಿಡಿಯೋ ಮಾಡ್ತಾರೆ ನೋಡೋದಂತಲ್ಲ, ಇದು ರಿಸಲ್ಟ್ ಓರಿಯೆಂಟೆಡ್ ಇದೆ. ಸಾಕಷ್ಟು ಜನ ಇದರಿಂದ ಅನುಕೂಲವನ್ನು ಹೊಂದಿದ್ದಾರೆ. ಅನುಕೂಲ ಹೊಂದೋದ್ರ ಜೊತೆ ಮತ್ತು ತಮ್ಮ ಉದ್ಯಮದಲ್ಲಿ ಬೆಳವಣಿಗೆಯನ್ನು ಹೊಂದಿದ್ದಾರೆ, ಬದಲಾವಣೆಯನ್ನು ಕಂಡಿದ್ದಾರೆ. ಅದಕ್ಕೋಸ್ಕರನೇ ಸುಮಾರಷ್ಟು ಆರ್ಡರ್ಗಳು ಬರ್ತಾ ಇದಾವೆ. ಇವಾಗ ತಾನೇ ಹೊಸ ಸ್ಟಾಕ್ ಬಂದಿದೆ. ಏನು ಸ್ಕ್ರೀನ್ ಮೇಲೆ ನಿಮಗೆ ಶೋ ಆಗ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ನ ಮಾಡಿ. ಯಾಕಂತ ಹೇಳಿದ್ರೆ, ಇದು ರಿಸಲ್ಟ್ ಓರಿಯೆಂಟೆಡ್ ಇರೋದ್ರಿಂದ ಸುಮಾರಷ್ಟು ರೈತರು ಇದರ ಲಭ್ಯತೆಯನ್ನು ಆಧರಿಸಿ ಇವತ್ತು ಆರ್ಡರ್ಗಳನ್ನು ಮಾಡ್ತಾ ಇದ್ದಾರೆ. ಸೊ ಆರ್ಡರ್ ಮಾಡಿ, ಒಂದ್ಸಲ ಇದನ್ನು ಯೂಸ್ ಮಾಡಿ ನೋಡಿ. ನಿಮಗೆ ಅದರದ್ದು ಬಳಕೆ ನೀವು ಮಾಡಿದಾಗ ಅದರ ರಿಸಲ್ಟ್ ಏನಂತ ನಿಮ್ಗೆ ಗೊತ್ತಾಗುತ್ತೆ.